ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಯಾವ ವಿದ್ಯಾರ್ಥಿಗಳಂತ ಹೇಳಿದ್ರೆ ಈಗ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಅನ್ನ ಸ್ಟಡಿ ಮಾಡ್ತಿರೋಂಥ ವಿದ್ಯಾರ್ಥಿಗಳಿಗೆ, ಹಾಗೆ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಅನ್ನ ಕಂಪ್ಲೀಟ್ ಮಾಡಿ ನೀಟ್ ಅಥವಾ KCET ಗೋಸ್ಕರ ಡ್ರಾಪ್ ತೆಗೆದುಕೊಂಡಂತಹ ವಿದ್ಯಾರ್ಥಿಗಳಿಗೆ. ಈಗ ನಿಮಗೆ KCET ಗೆ ಅಪ್ಲೈ ಮಾಡಲೇಬೇಕಾ, KCET ಎಕ್ಸಾಮ್ ಅನ್ನ ಯಾವ್ಯಾವ ಕೋರ್ಸ್ ಅನ್ನ ಮಾಡಬೇಕು ಅಂತ ವಿದ್ಯಾರ್ಥಿಗಳು ಬರೀಬೇಕು, ಈ ರೀತಿ ಏನಾದ್ರು ಡೌಟ್ ಇದ್ರೆ ಈ ವಿಡಿಯೋದಲ್ಲಿ ಎಲ್ಲ ಡೌಟ್ ಕ್ಲಿಯರ್ ಆಗುತ್ತೆ. ಮೊದಲಾಗಿ ಈಗ ನೀಟ್ಗೋಸ್ಕರ ಡ್ರಾಪ್ ತೆಗೆದುಕೊಂಡಂತಹ ವಿದ್ಯಾರ್ಥಿಗಳು ಅಥವಾ ಈಗ ಸೆಕೆಂಡ್ ಪಿ ಯು ಸಿಯಲ್ಲಿ ಅಂದ್ರೆ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಅನ್ನ ಸ್ಟಡಿ ಮಾಡ್ತಿದ್ದಾರೆ, ಮುಂದೆ ನೀಟ್ ಎಕ್ಸಾಮ್ ಬರೋದು ಮೆಡಿಕಲ್ ಡೆಂಟಲ್ ಆಯುಷ್ ಕೋರ್ಸ್ ಅನ್ನ ಮಾಡ್ಬೇಕು ಅಂತಿದ್ದಾರೆ. ಅಂತಹ ವಿದ್ಯಾರ್ಥಿಗಳು ನಾವು KCET ಗೆ ಅಪ್ಲೈ ಮಾಡಬೇಕಾ ಅಂತ ಪ್ರಶ್ನೆನ ಕೇಳೋದಾದ್ರೆ ಹಾ, ನೀವು ಅಪ್ಲೈ ಮಾಡಬೇಕು. ಯಾಕೆ ಅಂತ ತಿಳ್ಕೊಳ್ಳೋದಾದ್ರೆ ಈಗ NTA ದವರು ನೀಟ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಕರೀತಾರೆ. ಆವಾಗ NTA ದವರು ಕರೆದಂತಹ ಅಪ್ಲಿಕೇಶನ್, ನೀಟ್ ಎಕ್ಸಾಮ್ನ ಅಪ್ಲಿಕೇಶನ್ ಅದನ್ನ ಫಿಲ್ ಮಾಡಬೇಕು, ಹಾಗೆ ನೀಟ್ ಎಕ್ಸಾಮ್ ಅನ್ನ ಬರೀಬೇಕು. ನೀವು ನೀಟ್ ಅಪ್ಲಿಕೇಶನ್ ಅನ್ನ ಫಿಲ್ ಮಾಡೋದು, ನೀಟ್ ಎಕ್ಸಾಮ್ ಅನ್ನ ಬರೆಯೋದಕ್ಕೆ. ಹಾಗಿದ್ರೆ KCET ಅಪ್ಲಿಕೇಶನ್ ಯಾಕೆ ಫಿಲ್ ಮಾಡಬೇಕು ಇದನ್ನ ನೀವು ಕೇಳೋದಾದ್ರೆ, ಕರ್ನಾಟಕ ರಾಜ್ಯದಲ್ಲಿರುವಂತಹ ಮೆಡಿಕಲ್ ಡೆಂಟಲ್ ಆಯುಷ್ ಕೋರ್ಸ್ಗಳು ಏನಿದಾವೆ ಆ ಕಾಲೇಜ್ಗಳಲ್ಲಿ ಇರುವಂತಹ 85% ಸೀಟ್ಗಳಿಗೋಸ್ಕರ KE ದವರು ಕರ್ನಾಟಕ ರಾಜ್ಯದಲ್ಲಿ ಕೌನ್ಸಿಲಿಂಗ್ ಅನ್ನು ನಡೆಸ್ತಾರೆ. ಓಕೆನಾ? ಆ ಕೌನ್ಸಿಲಿಂಗ್ ನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ KEA ದವರು ಈಗೇನು CET ಅಪ್ಲಿಕೇಶನ್ ಕರೆದಿದ್ದಾರೆ, KCET ಅಪ್ಲಿಕೇಶನ್ ಕರೆದಿದ್ದಾರೆ, ಅದಕ್ಕೆ ಅಪ್ಲಿಕೇಶನ್ ಹಾಕಬೇಕು. ನೀವು ಕೇವಲ ಮೆಡಿಕಲ್ ಡೆಂಟಲ್ ಹಾಗೆ ಆಯುಷ್ ಕೋರ್ಸ್ ಅನ್ನಷ್ಟೇ ಟಾರ್ಗೆಟ್ ಮಾಡ್ತಾ ಇದ್ದೀರಾ, ಎಂಜಿನಿಯರಿಂಗ್ ಮಾಡಲ್ಲ, ಆ ರೀತಿ ಇದ್ರೂ ಕೂಡ ನೀವು KCET ಗೆ ಅಪ್ಲಿಕೇಶನ್ ಹಾಕಬೇಕು. ಯಾಕೆ ಅಂತ ಹೇಳಿದ್ರೆ KE ದವರು ಮುಂದೆ ನಡೆಸುವಂತಹ ಕೌನ್ಸಿಲಿಂಗ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ. ಕ್ಲಿಯರ್ ಆಯ್ತು ಅನ್ಸುತ್ತೆ? ಹಾಗಿದ್ರೆ ನಾವು ಮೆಡಿಕಲ್ ಡೆಂಟಲ್ ಆಯುಷ್ ಕೋರ್ಸ್ ಅನ್ನ ಮಾಡೋರು ನಾವು ಹಾಗಿದ್ರೆ KCET ಎಕ್ಸಾಮ್ ಬರಿಬೇಕಾ ನೀವು ಕೇಳೋದಾದ್ರೆ ಬರೆಯೋ ಅವಶ್ಯಕತೆ ಇಲ್ಲ. ನೀವು KCET ಗೆ ಅಪ್ಲೈ ಮಾಡ್ತಿರೋದು ಮೆಡಿಕಲ್ ಡೆಂಟಲ್ ಹಾಗೆ ಆಯುಷ್ ಕೌನ್ಸಿಲಿಂಗ್ ಅನ್ನ KE ದವರು ನಡೆಸ್ತಾರೆ. ಆ ಕೌನ್ಸಿಲಿಂಗ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅಪ್ಲಿಕೇಶನ್ ಹಾಕ್ತೀರಾ. ಹಾಗಂತ KCET ಎಕ್ಸಾಮ್ ಏನಿದೆ PCMB ಎಕ್ಸಾಮ್ ಅದನ್ನ ಬರೆಯೋ ಅವಶ್ಯಕತೆ ಇಲ್ಲ. ಓಕೆ? ಆದ್ರೆ ನೀವೀಗ ನೀಟ್ ಎಕ್ಸಾಮ್ ಬರೀತಿದ್ರ ಮೆಡಿಕಲ್ ಕೋರ್ಸ್ಗೋಸ್ಕರ, ಹಾಗೆ ಇಲ್ಲಿಗ ಏನು ಎಂಜಿನಿಯರಿಂಗ್ ಅದು ಸೀಟ್ ಸಿಗತ್ತಂತ ಚೆಕ್ ಮಾಡಬೇಕು ಅಂತಿದ್ರೆ, ಅಥವಾ ನರ್ಸಿಂಗ್ ಕೋರ್ಸ್ ಸಿಗತ್ತಂತ ಚೆಕ್ ಮಾಡಬೇಕು ಅಂತಿದ್ರೆ ಆ ಟೈಮಲ್ಲಿ KCET ಎಕ್ಸಾಮ್ ಕೂಡ ಬರೀಬೇಕಾಗತ್ತೆ. ಬಟ್ ನೀವು ಮೆಡಿಕಲ್ ಕೋರ್ಸ್ ಅಷ್ಟೇ ಮಾಡ್ತೀರಾ ಅಂತ ಹೇಳಿದ್ರೆ, ಎಂಜಿನಿಯರಿಂಗ್ ಮಾಡಲ್ಲ ಅಂತ ಹೇಳಿದ್ರೆ KCET ಎಕ್ಸಾಮ್ಗೆ ಅಪ್ಲೈ ಮಾಡಬೇಕು, ಬಟ್ ಎಕ್ಸಾಮ್ ಬರೆಯೋ ಅವಶ್ಯಕತೆ ಇಲ್ಲ. ಅದ್ರ ಜೊತೆಗೇನೆ ಈಗ ಯಾವ ವಿದ್ಯಾರ್ಥಿಗಳು BPO BPT ಹಾಗೆ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ ಅನ್ನ ಮಾಡ್ಬೇಕು ಅಂತಿದ್ದಾರೆ, ಅಂತಹ ವಿದ್ಯಾರ್ಥಿಗಳು KCET ಗೆ ಅಪ್ಲಿಕೇಶನ್ ಹಾಕಬೇಕು. ಯಾಕಂತ ಹೇಳಿದ್ರೆ BPO BPT ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ ಏನಿದೆ ಇದಕ್ಕೆ ಸಂಬಂಧಿಸಿದ ಕೂಡ KE ದವರು ಮುಂದೆ ಕೌನ್ಸಿಲಿಂಗ್ ಅನ್ನು ನಡೆಸ್ತಾರೆ. ಆ ಕೌನ್ಸಿಲಿಂಗ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ವಿದ್ಯಾರ್ಥಿಗಳು ಈಗಲೇ ಅಪ್ಲಿಕೇಶನ್ ಹಾಕಬೇಕು. ಹಾಗಂತ KCET ಎಕ್ಸಾಮ್ ಬರೆಯೋ ಅವಶ್ಯಕತೆ ಇಲ್ಲ. ಯಾರು BPO BPT ಹಾಗೆ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ ಅಷ್ಟೇ ಮಾಡ್ತೀನಿ ಅಂತಿರೋ ವಿದ್ಯಾರ್ಥಿಗಳು. ಓಕೆ? ಅದಂತರ ಯಾವ ವಿದ್ಯಾರ್ಥಿಗಳು ಹಾಗಿದ್ರೆ KCET ಎಕ್ಸಾಮ್ ಅನ್ನ ಬರೀಬೇಕು ಇದನ್ನ ತಿಳ್ಕೊಳ್ಳೋದಾದ್ರೆ, ಈಗ ಎಂಜಿನಿಯರಿಂಗ್, BSc ನರ್ಸಿಂಗ್ ಹಾಗೆ ಫಾರ್ಮಾ D ಕೋರ್ಸ್ ಅನ್ನು ಮಾಡುವಂಥ ವಿದ್ಯಾರ್ಥಿಗಳು, ಅದರ ನಂತರ BSc ಅಗ್ರಿಕಲ್ಚರ್, ವೆಟರ್ನರಿ, ಫಾರೆಸ್ಟ್ರಿ, ಸೆರಿಕಲ್ಚರ್ ಈ ಎಲ್ಲ ಕೋರ್ಸ್ ಅನ್ನ ಮಾಡಬೇಕು ಅಂತಿರೋ ವಿದ್ಯಾರ್ಥಿಗಳು KCET ಗೆ ಅಪ್ಲಿಕೇಶನ್ ಕೂಡ ಹಾಕಬೇಕು, ಹಾಗೆ KCET ಎಕ್ಸಾಮ್ ಕೂಡ ಬರೀಬೇಕು. ಕ್ಲಿಯರ್ ಅದು ಅನ್ಸುತ್ತೆ? ನಂತರ ಬೇರೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ವಿಡಿಯೋ ಸಹಾಯ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಲ್ ದಿ ಬೆಸ್ಟ್. ಚೆನ್ನಾಗಿ ಪ್ರಿಪೇರ್ ಆಗಿ, ಎಕ್ಸಾಮ್ ಚೆನ್ನಾಗಿ ಆಗುತ್ತೆ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.